ಅಂತಲೇ ಅನ್ನಿಸ್ತಾ ಇದೆ. ರಾಜ್ಯ ರಾಜಕಾರಣದಲ್ಲಿ ಪವರ್ ಪಾಲಿಟಿಕ್ಸ್ ಕಿಚ್ಚು ಜೋರಾಗಿದೆ. ಮತ್ತೆ ಬೆಂಗಳೂರಿಗೆ ಆಗಮಿಸಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಇವತ್ತೇ ಪವರ್ ಶೇರಿಂಗ್ ಫೈಟ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಬಹುದು. ಮೊನ್ನೆ ಅಷ್ಟೇ ದೆಹಲಿಗೆ ಹೋಗಿದ್ದ ಮಲ್ಲಿಕಾರ್ಜುನ ಖರ್ಗೆ 3 ದಿನ ರಾಜ್ಯದಲ್ಲಿದ್ರು, ದೆಹಲಿಗೆ ಹೋಗಿದ್ರು. ಇವತ್ತು ಮತ್ತೆ ದೆಹಲಿಯಿಂದ ಬೆಂಗಳೂರಿಗೆ ಬಂದಿದ್ದಾರೆ. ರಾಹುಲ್ ಗಾಂಧಿಯವರ ಸಂದೇಶವನ್ನ ಹೊತ್ತು ಬಂದ್ರ ಮಲ್ಲಿಕಾರ್ಜುನ ಖರ್ಗೆ. ರಾಜ್ಯ ರಾಜಕಾರಣದಲ್ಲಿ ಭಾರೀ ಸಂಚಲನಕ್ಕೆ ಕಾರಣ ಆಗಿರೋದು ಕಾಂಗ್ರೆಸ್ ಪಾಳೆಯದಲ್ಲಿ ನಾಯಕತ್ವದ ಬದಲಾವಣೆ ವಿಚಾರ. ಮಲ್ಲಿಕಾರ್ಜುನ ಖರ್ಗೆ ಅವರು ಇದರ ಮುತುವರ್ಜಿಯನ್ನು ವಹಿಸಿದ್ದಾರೆ. ಹೈಕಮಾಂಡ್ಗೆ ಆಗ್ತಾ ಇರುವಂತಹ ಮುಜುಗರವನ್ನು ತಪ್ಪಿಸೋದಕ್ಕೆ ರಾಹುಲ್ ಗಾಂಧಿ ಸೇರಿದಂತೆ ಸೋನಿಯಾ ಗಾಂಧಿಯವರ ಜೊತೆಗೆ ಚರ್ಚೆ ಮಾಡಿ ಸಂದೇಶವನ್ನ ರಾಜ್ಯಕ್ಕೆ ಹೊತ್ಕೊಂಡು ಬಂದಿದ್ದಾರೆ. ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅಥವಾ ಸಿದ್ದರಾಮಯ್ಯ ಅವರನ್ನ ಮುಂದುವರಿಸಬೇಕು ಅನ್ನುವಂತ ಕ್ಲೈಮ್ಯಾಕ್ಸ್ ಹಂತದ ನಾಯಕತ್ವ ನಿರ್ಣಾಯಕ ವಿಚಾರ ಇವತ್ತು ಫೈನಲ್ ಆಗುತ್ತೆ. ಮಲ್ಲಿಕಾರ್ಜುನ ಖರ್ಗೆ ಆ ಸಂಬಂಧವೇ ನಿನ್ನೆ ರಾತ್ರಿ ದೆಹಲಿಯಿಂದ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರ ಜೊತೆಗೆ ಇವತ್ತು ಮೀಟಿಂಗ್ ಅನ್ನ ಮಾಡಬಹುದು. ಸಂಪುಟ ಪುನರ್ರಚನೆ ವಿಚಾರವೂ ಕೂಡ ಒಂದು ತಾರ್ಕಿಕ ಅಂತ್ಯ ಕಾಣಬಹುದು. ಅದೆಲ್ಲ ಉದ್ದೇಶದಿಂದ ರಾಜ್ಯದ ಸಂಪೂರ್ಣ ಮಾಹಿತಿಯನ್ನ ಸಂಗ್ರಹಿಸಿ ದೆಹಲಿಗೆ ಹೋಗಿ ದೆಹಲಿಗೆ ಅದನ್ನ ತಲುಪಿಸಿ ಹೈಕಮಾಂಡ್ ನಾಯಕರು, ಎಐಸಿಸಿ ಅಧ್ಯಕ್ಷರು ಹೈಕಮಾಂಡ್ ನಾಯಕರ ಚರ್ಚೆ ಮಾಡಿ ಈಗ ಆ ಸಂದೇಶವನ್ನು ಹೊತ್ಕೊಂಡು ರಾಜ್ಯಕ್ಕೆ ಬಂದಿದ್ದಾರೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ನಿನ್ನೆ ರಾತ್ರಿಯೇ ಆಗಮಿಸಿದ್ದಾರೆ. ಅಂತಲೇ ಅನ್ನಿಸ್ತಾ ಇದೆ. ರಾಜ್ಯ ರಾಜಕಾರಣದಲ್ಲಿ ಪವರ್ ಪಾಲಿಟಿಕ್ಸ್ ಕಿಚ್ಚು ಜೋರಾಗಿದೆ. ಮತ್ತೆ ಬೆಂಗಳೂರಿಗೆ ಆಗಮಿಸಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಇವತ್ತೇ ಪವರ್ ಶೇರಿಂಗ್ ಫೈಟ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಬಹುದು. ಮೊನ್ನೆ ಅಷ್ಟೇ ದೆಹಲಿಗೆ ಹೋಗಿದ್ದ ಮಲ್ಲಿಕಾರ್ಜುನ ಖರ್ಗೆ 3 ದಿನ ರಾಜ್ಯದಲ್ಲಿದ್ರು, ದೆಹಲಿಗೆ ಹೋಗಿದ್ರು. ಇವತ್ತು ಮತ್ತೆ ದೆಹಲಿಯಿಂದ ಬೆಂಗಳೂರಿಗೆ ಬಂದಿದ್ದಾರೆ. ರಾಹುಲ್ ಗಾಂಧಿಯವರ ಸಂದೇಶವನ್ನ ಹೊತ್ತು ಬಂದ್ರ ಮಲ್ಲಿಕಾರ್ಜುನ ಖರ್ಗೆ. ರಾಜ್ಯ ರಾಜಕಾರಣದಲ್ಲಿ ಭಾರೀ ಸಂಚಲನಕ್ಕೆ ಕಾರಣ ಆಗಿರೋದು ಕಾಂಗ್ರೆಸ್ ಪಾಳೆಯದಲ್ಲಿ ನಾಯಕತ್ವದ ಬದಲಾವಣೆ ವಿಚಾರ. ಮಲ್ಲಿಕಾರ್ಜುನ ಖರ್ಗೆ ಅವರು ಇದರ ಮುತುವರ್ಜಿಯನ್ನು ವಹಿಸಿದ್ದಾರೆ. ಹೈಕಮಾಂಡ್ಗೆ ಆಗ್ತಾ ಇರುವಂತಹ ಮುಜುಗರವನ್ನು ತಪ್ಪಿಸೋದಕ್ಕೆ ರಾಹುಲ್ ಗಾಂಧಿ ಸೇರಿದಂತೆ ಸೋನಿಯಾ ಗಾಂಧಿಯವರ ಜೊತೆಗೆ ಚರ್ಚೆ ಮಾಡಿ ಸಂದೇಶವನ್ನ ರಾಜ್ಯಕ್ಕೆ ಹೊತ್ಕೊಂಡು ಬಂದಿದ್ದಾರೆ. ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅಥವಾ ಸಿದ್ದರಾಮಯ್ಯ ಅವರನ್ನ ಮುಂದುವರಿಸಬೇಕು ಅನ್ನುವಂತ ಕ್ಲೈಮ್ಯಾಕ್ಸ್ ಹಂತದ ನಾಯಕತ್ವ ನಿರ್ಣಾಯಕ ವಿಚಾರ ಇವತ್ತು ಫೈನಲ್ ಆಗುತ್ತೆ. ಮಲ್ಲಿಕಾರ್ಜುನ ಖರ್ಗೆ ಆ ಸಂಬಂಧವೇ ನಿನ್ನೆ ರಾತ್ರಿ ದೆಹಲಿಯಿಂದ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರ ಜೊತೆಗೆ ಇವತ್ತು ಮೀಟಿಂಗ್ ಅನ್ನ ಮಾಡಬಹುದು. ಸಂಪುಟ ಪುನರ್ರಚನೆ ವಿಚಾರವೂ ಕೂಡ ಒಂದು ತಾರ್ಕಿಕ ಅಂತ್ಯ ಕಾಣಬಹುದು. ಅದೆಲ್ಲ ಉದ್ದೇಶದಿಂದ ರಾಜ್ಯದ ಸಂಪೂರ್ಣ ಮಾಹಿತಿಯನ್ನ ಸಂಗ್ರಹಿಸಿ ದೆಹಲಿಗೆ ಹೋಗಿ ದೆಹಲಿಗೆ ಅದನ್ನ ತಲುಪಿಸಿ ಹೈಕಮಾಂಡ್ ನಾಯಕರು, ಎಐಸಿಸಿ ಅಧ್ಯಕ್ಷರು ಹೈಕಮಾಂಡ್ ನಾಯಕರ ಚರ್ಚೆ ಮಾಡಿ ಈಗ ಆ ಸಂದೇಶವನ್ನು ಹೊತ್ಕೊಂಡು ರಾಜ್ಯಕ್ಕೆ ಬಂದಿದ್ದಾರೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ನಿನ್ನೆ ರಾತ್ರಿಯೇ ಆಗಮಿಸಿದ್ದಾರೆ. ಅಂತಲೇ ಅನ್ನಿಸ್ತಾ ಇದೆ. ರಾಜ್ಯ ರಾಜಕಾರಣದಲ್ಲಿ ಪವರ್ ಪಾಲಿಟಿಕ್ಸ್ ಕಿಚ್ಚು ಜೋರಾಗಿದೆ. ಮತ್ತೆ ಬೆಂಗಳೂರಿಗೆ ಆಗಮಿಸಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಇವತ್ತೇ ಪವರ್ ಶೇರಿಂಗ್ ಫೈಟ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಬಹುದು. ಮೊನ್ನೆ ಅಷ್ಟೇ ದೆಹಲಿಗೆ ಹೋಗಿದ್ದ ಮಲ್ಲಿಕಾರ್ಜುನ ಖರ್ಗೆ 3 ದಿನ ರಾಜ್ಯದಲ್ಲಿದ್ರು, ದೆಹಲಿಗೆ ಹೋಗಿದ್ರು. ಇವತ್ತು ಮತ್ತೆ ದೆಹಲಿಯಿಂದ ಬೆಂಗಳೂರಿಗೆ ಬಂದಿದ್ದಾರೆ. ರಾಹುಲ್ ಗಾಂಧಿಯವರ ಸಂದೇಶವನ್ನ ಹೊತ್ತು ಬಂದ್ರ ಮಲ್ಲಿಕಾರ್ಜುನ ಖರ್ಗೆ. ರಾಜ್ಯ ರಾಜಕಾರಣದಲ್ಲಿ ಭಾರೀ ಸಂಚಲನಕ್ಕೆ ಕಾರಣ ಆಗಿರೋದು ಕಾಂಗ್ರೆಸ್ ಪಾಳೆಯದಲ್ಲಿ ನಾಯಕತ್ವದ ಬದಲಾವಣೆ ವಿಚಾರ. ಮಲ್ಲಿಕಾರ್ಜುನ ಖರ್ಗೆ ಅವರು ಇದರ ಮುತುವರ್ಜಿಯನ್ನು ವಹಿಸಿದ್ದಾರೆ. ಹೈಕಮಾಂಡ್ಗೆ ಆಗ್ತಾ ಇರುವಂತಹ ಮುಜುಗರವನ್ನು ತಪ್ಪಿಸೋದಕ್ಕೆ ರಾಹುಲ್ ಗಾಂಧಿ ಸೇರಿದಂತೆ ಸೋನಿಯಾ ಗಾಂಧಿಯವರ ಜೊತೆಗೆ ಚರ್ಚೆ ಮಾಡಿ ಸಂದೇಶವನ್ನ ರಾಜ್ಯಕ್ಕೆ ಹೊತ್ಕೊಂಡು ಬಂದಿದ್ದಾರೆ. ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅಥವಾ ಸಿದ್ದರಾಮಯ್ಯ ಅವರನ್ನ ಮುಂದುವರಿಸಬೇಕು ಅನ್ನುವಂತ ಕ್ಲೈಮ್ಯಾಕ್ಸ್ ಹಂತದ ನಾಯಕತ್ವ ನಿರ್ಣಾಯಕ ವಿಚಾರ
ಇವತ್ತು ಫೈನಲ್ ಆಗುತ್ತೆ. ಮಲ್ಲಿಕಾರ್ಜುನ ಖರ್ಗೆ ಆ ಸಂಬಂಧವೇ ನಿನ್ನೆ ರಾತ್ರಿ ದೆಹಲಿಯಿಂದ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರ ಜೊತೆಗೆ ಇವತ್ತು ಮೀಟಿಂಗ್ ಅನ್ನ ಮಾಡಬಹುದು. ಸಂಪುಟ ಪುನರ್ರಚನೆ ವಿಚಾರವೂ ಕೂಡ ಒಂದು ತಾರ್ಕಿಕ ಅಂತ್ಯ ಕಾಣಬಹುದು. ಅದೆಲ್ಲ ಉದ್ದೇಶದಿಂದ ರಾಜ್ಯದ ಸಂಪೂರ್ಣ ಮಾಹಿತಿಯನ್ನ ಸಂಗ್ರಹಿಸಿ ದೆಹಲಿಗೆ ಹೋಗಿ ದೆಹಲಿಗೆ ಅದನ್ನ ತಲುಪಿಸಿ ಹೈಕಮಾಂಡ್ ನಾಯಕರು, ಎಐಸಿಸಿ ಅಧ್ಯಕ್ಷರು ಹೈಕಮಾಂಡ್ ನಾಯಕರ ಚರ್ಚೆ ಮಾಡಿ ಈಗ ಆ ಸಂದೇಶವನ್ನು ಹೊತ್ಕೊಂಡು ರಾಜ್ಯಕ್ಕೆ ಬಂದಿದ್ದಾರೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ನಿನ್ನೆ ರಾತ್ರಿಯೇ ಆಗಮಿಸಿದ್ದಾರೆ. ಅಂತಲೇ ಅನ್ನಿಸ್ತಾ ಇದೆ. ರಾಜ್ಯ ರಾಜಕಾರಣದಲ್ಲಿ ಪವರ್ ಪಾಲಿಟಿಕ್ಸ್ ಕಿಚ್ಚು ಜೋರಾಗಿದೆ. ಮತ್ತೆ ಬೆಂಗಳೂರಿಗೆ ಆಗಮಿಸಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಇವತ್ತೇ ಪವರ್ ಶೇರಿಂಗ್ ಫೈಟ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಬಹುದು. ಮೊನ್ನೆ ಅಷ್ಟೇ ದೆಹಲಿಗೆ ಹೋಗಿದ್ದ ಮಲ್ಲಿಕಾರ್ಜುನ ಖರ್ಗೆ 3 ದಿನ ರಾಜ್ಯದಲ್ಲಿದ್ರು, ದೆಹಲಿಗೆ ಹೋಗಿದ್ರು. ಇವತ್ತು ಮತ್ತೆ ದೆಹಲಿಯಿಂದ ಬೆಂಗಳೂರಿಗೆ ಬಂದಿದ್ದಾರೆ. ರಾಹುಲ್ ಗಾಂಧಿ ಅವರ ಸಂದೇಶವನ್ನ ಹೊತ್ತು ಬಂದ್ರ ಮಲ್ಲಿಕಾರ್ಜುನ ಖರ್ಗೆ. ರಾಜ್ಯ ರಾಜಕಾರಣದಲ್ಲಿ ಭಾರೀ ಸಂಚಲನಕ್ಕೆ ಕಾರಣ ಆಗಿರೋದು ಕಾಂಗ್ರೆಸ್ ಪಾಳೆಯದಲ್ಲಿ ನಾಯಕತ್ವದ ಬದಲಾವಣೆ ವಿಚಾರ. ಮಲ್ಲಿಕಾರ್ಜುನ ಖರ್ಗೆ ಅವರು ಇದರ ಮುತುವರ್ಜಿಯನ್ನು ವಹಿಸಿದ್ದಾರೆ. ಹೈಕಮಾಂಡ್ಗೆ ಆಗ್ತಾ ಇರುವಂತಹ ಮುಜುಗರವನ್ನು ತಪ್ಪಿಸೋದಕ್ಕೆ ರಾಹುಲ್ ಗಾಂಧಿ ಸೇರಿದಂತೆ ಸೋನಿಯಾ ಗಾಂಧಿ ಅವರ ಜೊತೆಗೆ ಚರ್ಚೆ ಮಾಡಿ ಸಂದೇಶವನ್ನ ರಾಜ್ಯಕ್ಕೆ ಹೊತ್ಕೊಂಡು ಬಂದಿದ್ದಾರೆ. ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅಥವಾ ಸಿದ್ದರಾಮಯ್ಯ ಅವರನ್ನ ಮುಂದುವರಿಸಬೇಕು ಅನ್ನುವಂತ ಕ್ಲೈಮ್ಯಾಕ್ಸ್ ಹಂತದ ನಾಯಕತ್ವ ನಿರ್ಣಾಯಕ ವಿಚಾರ ಇವತ್ತು ಫೈನಲ್ ಆಗುತ್ತೆ. ಮಲ್ಲಿಕಾರ್ಜುನ ಖರ್ಗೆ ಆ ಸಂಬಂಧವೇ ನಿನ್ನೆ ರಾತ್ರಿ ದೆಹಲಿಯಿಂದ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರ ಜೊತೆಗೆ ಇವತ್ತು ಮೀಟಿಂಗ್ ಅನ್ನ ಮಾಡಬಹುದು. ಸಂಪುಟ ಪುನರ್ರಚನೆ ವಿಚಾರವೂ ಕೂಡ ಒಂದು ತಾರ್ಕಿಕ ಅಂತ್ಯ ಕಾಣಬಹುದು. ಅದೆಲ್ಲ ಉದ್ದೇಶದಿಂದ ರಾಜ್ಯದ ಸಂಪೂರ್ಣ ಮಾಹಿತಿಯನ್ನ ಸಂಗ್ರಹಿಸಿ ದೆಹಲಿಗೆ ಹೋಗಿ ದೆಹಲಿಗೆ ಅದನ್ನ ತಲುಪಿಸಿ ಹೈಕಮಾಂಡ್ ನಾಯಕರು, ಎಐಸಿಸಿ ಅಧ್ಯಕ್ಷರು ಹೈಕಮಾಂಡ್ ನಾಯಕರ ಚರ್ಚೆ ಮಾಡಿ ಈಗ ಆ ಸಂದೇಶವನ್ನು ಹೊತ್ಕೊಂಡು ರಾಜ್ಯಕ್ಕೆ ಬಂದಿದ್ದಾರೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ನಿನ್ನೆ ರಾತ್ರಿಯೇ ಆಗಮಿಸಿದ್ದಾರೆ. ಅಂತಲೇ ಅನ್ನಿಸ್ತಾ ಇದೆ. ರಾಜ್ಯ ರಾಜಕಾರಣದಲ್ಲಿ ಪವರ್ ಪಾಲಿಟಿಕ್ಸ್ ಕಿಚ್ಚು ಜೋರಾಗಿದೆ. ಮತ್ತೆ ಬೆಂಗಳೂರಿಗೆ ಆಗಮಿಸಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಇವತ್ತೇ ಪವರ್ ಶೇರಿಂಗ್ ಫೈಟ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಬಹುದು. ಮೊನ್ನೆ ಅಷ್ಟೇ ದೆಹಲಿಗೆ ಹೋಗಿದ್ದ ಮಲ್ಲಿಕಾರ್ಜುನ ಖರ್ಗೆ 3 ದಿನ ರಾಜ್ಯದಲ್ಲಿದ್ರು, ದೆಹಲಿಗೆ ಹೋಗಿದ್ರು. ಇವತ್ತು ಮತ್ತೆ ದೆಹಲಿಯಿಂದ ಬೆಂಗಳೂರಿಗೆ ಬಂದಿದ್ದಾರೆ. ರಾಹುಲ್ ಗಾಂಧಿ ಅವರ ಸಂದೇಶವನ್ನ ಹೊತ್ತು ಬಂದ್ರ ಮಲ್ಲಿಕಾರ್ಜುನ ಖರ್ಗೆ. ರಾಜ್ಯ ರಾಜಕಾರಣದಲ್ಲಿ ಭಾರೀ ಸಂಚಲನಕ್ಕೆ ಕಾರಣ ಆಗಿರೋದು ಕಾಂಗ್ರೆಸ್ ಪಾಳೆಯದಲ್ಲಿ ನಾಯಕತ್ವದ ಬದಲಾವಣೆ ವಿಚಾರ. ಮಲ್ಲಿಕಾರ್ಜುನ ಖರ್ಗೆ ಅವರು ಇದರ ಮುತುವರ್ಜಿಯನ್ನು ವಹಿಸಿದ್ದಾರೆ. ಹೈಕಮಾಂಡ್ಗೆ ಆಗ್ತಾ ಇರುವಂತಹ ಮುಜುಗರವನ್ನು ತಪ್ಪಿಸೋದಕ್ಕೆ ರಾಹುಲ್ ಗಾಂಧಿ ಸೇರಿದಂತೆ ಸೋನಿಯಾ ಗಾಂಧಿ ಅವರ ಜೊತೆಗೆ ಚರ್ಚೆ ಮಾಡಿ ಸಂದೇಶವನ್ನ ರಾಜ್ಯಕ್ಕೆ ಹೊತ್ಕೊಂಡು ಬಂದಿದ್ದಾರೆ. ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅಥವಾ ಸಿದ್ದರಾಮಯ್ಯ ಅವರನ್ನ ಮುಂದುವರಿಸಬೇಕು ಅನ್ನುವಂತ ಕ್ಲೈಮ್ಯಾಕ್ಸ್ ಹಂತದ ನಾಯಕತ್ವ ನಿರ್ಣಾಯಕ ವಿಚಾರ ಇವತ್ತು ಫೈನಲ್ ಆಗುತ್ತೆ. ಮಲ್ಲಿಕಾರ್ಜುನ ಖರ್ಗೆ ಆ ಸಂಬಂಧವೇ ನಿನ್ನೆ ರಾತ್ರಿ ದೆಹಲಿಯಿಂದ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರ ಜೊತೆಗೆ ಇವತ್ತು ಮೀಟಿಂಗ್ ಅನ್ನ ಮಾಡಬಹುದು. ಸಂಪುಟ ಪುನರ್ರಚನೆ ವಿಚಾರವೂ ಕೂಡ ಒಂದು ತಾರ್ಕಿಕ ಅಂತ್ಯ ಕಾಣಬಹುದು. ಅದೆಲ್ಲ ಉದ್ದೇಶದಿಂದ ರಾಜ್ಯದ ಸಂಪೂರ್ಣ ಮಾಹಿತಿಯನ್ನ ಸಂಗ್ರಹಿಸಿ ದೆಹಲಿಗೆ ಹೋಗಿ ದೆಹಲಿಗೆ ಅದನ್ನ ತಲುಪಿಸಿ ಹೈಕಮಾಂಡ್ ನಾಯಕರು, ಎಐಸಿಸಿ ಅಧ್ಯಕ್ಷರು ಹೈಕಮಾಂಡ್ ನಾಯಕರ ಚರ್ಚೆ ಮಾಡಿ ಈಗ ಆ ಸಂದೇಶವನ್ನು ಹೊತ್ಕೊಂಡು ರಾಜ್ಯಕ್ಕೆ ಬಂದಿದ್ದಾರೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ನಿನ್ನೆ ರಾತ್ರಿಯೇ ಆಗಮಿಸಿದ್ದಾರೆ.